ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ಮಾಯಿ ಬಂದುಬಿಟ್ಟು ರಾಯಿನೂ ಪ್ರೇಮನು ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಬಿಟ್ಟು ಈ ಮಾಯಿ ಹತ್ರ ರಾಯಿ ಹತ್ರ ಬಂದುಬಿಟ್ಟು, ರಾಯಿ ನೀವು ಮಾಡ್ತಿರೋದು ತುಂಬ ತಪ್ಪು. ಯಾಕೆ ಅಂದರೆ ಒಬ್ಬರಿಗೆ ನಿಶ್ಚಯ ಆಗಿರೋ ಹುಡುಗನ ಜೊತೆ ನೀವು ಈ ರೀತಿ ಮಾತಾಡೋದು ತಪ್ಪು ರಾಯಿ. ಅದಕ್ಕೆ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ಹಂಗೇನಿಲ್ಲ, ನೀನೇನು ತಪ್ಪು ತಿಳ್ಕೊಬೇಡ ಮಾಯಿ ಅಂತ ಹೇಳ್ತಾಳೆ ರಾಯಿ. ಆದರೆ ಮಾಯಿ ಸುಮ್ಮನಿರಲ್ಲ. ಅವರು ನನ್ನವರು, ನನ್ನ ಮದುವೆ ಆಗೋರು, ನನ್ನ ಗಂಡ ಆಗೋರು ಪ್ರೇಮ. ಅವ್ರ ಹತ್ರ ನೀವು ಹಂಗೆಲ್ಲ ಸಲಿಗೆಯಿಂದ ಇರೋದು ನನಗೂ ಒಂಥರ ಹಿಂಸೆ ಅನಿಸುತ್ತೆ. ಅದಕ್ಕೆ ಹೇಳಿದ್ದು ನೀವು ದೂರ ಇರಬೇಕು, ಅವ್ರು ನಿಮ್ಮ ಭಾವ ಆಗೋರು, ಹಾಗಾಗಿ ನೀವು ದೂರ ಇರಬೇಕು ರಾಯಿ ಅಂತ ಹೇಳ್ತಾಳೆ. ಅದಕ್ಕೆ ರಾಯಿ ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಆಮೇಲೆ ಮತ್ತೆ ನೀವು ಹೀಗೆ ಹತ್ರ ಆಗೋದು ಚೆನ್ನಾಗಿರಲ್ಲ. ಫ್ರೆಂಡ್ಸು ಅಂತ ಗೊತ್ತು ನನಗೆ, ಆದರೆ ಫ್ರೆಂಡ್ಸ್ ಆಗಿ ಇಷ್ಟು ಹತ್ರ ಇರಬಾರ್ದಲ್ವಾ. ಅದಕ್ಕೇ ಅವನು ತಮ್ಮ ಎನ್ನೆ ಜಗಳ ಮಾಡಿದ್ದು. ಮದುವೆ ಆಗ ಹುಡುಗನ ಜೊತೆ ರಾಯಿ ಹಂಗಿರೋದು ಸರಿಯಾಗಲ್ಲ ಅಂತೇಳಿ. ಆಮೇಲೆ ಅನುಪಮ ಕೂಡ ಮನೆಯಲ್ಲಿ ರಾಯಿನೇ ದೊಡ್ಡವಳು ಮಾಯಿಗಿಂತ, ಆದರೆ ರಾಯಿಗೆ ಮದುವೆ ಮಾಡಿಲ್ಲ, ಇನ್ನು ಮಾಯಿಗೆ ಮದುವೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತೇಳಿ ಅಲ್ಲೂ ಕೂಡ ಮಾತುಕತೆ ಆಗುತ್ತೆ. ಆಮೇಲೆ ಅಜ್ಜಿ ಹೇಳ್ತಾಳೆ, ಇಲ್ಲ ಮದುವೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮುಗಿಸ್ಬಿಡೋಣ. ಯಾಕೆ ಅಂದರೆ ತುಂಬ ದಿನ ಈ ಥರ ಲವರ್ಸ್ಗಳು ಚೆನ್ನಾಗಿರಲ್ಲ, ಮತ್ತು ಯಾರ್ದು ಎಲ್ಲ ಫೇಲೇ ಆಗಿರೋದು, ಯಾರ್ದು ಉಳ್ಕೊಂಡಿಲ್ಲ. ಅದಕ್ಕೆ ಹೇಳಿದ್ದು ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಅಂತ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಅನುಪಮ ಹೇಳ್ತಾಳೆ, ಅಷ್ಟು ಸುಲಭನಾ ಅತ್ತೆ, ನೀವು ಹೇಳ್ತಾ ಇರೋ ಹಾಗೆ ಮಾಡಲಿಕ್ಕಾಗುತ್ತಾ? ತುಂಬಾ ಖರ್ಚಿರ್ತವೆ, ಅವೆಲ್ಲ ನೋಡ್ಕೋಬೇಕು ಅಂತ. ಆ ಖರ್ಚೆಲ್ಲ ಬೇಡ ಮಮ್ಮಿ, ದೊಡ್ಡಮ್ಮ ಖರ್ಚೆಲ್ಲ ಬೇಡ ದೊಡ್ಡಮ್ಮ, ಇದ್ದಕ್ಕಿದ್ದಂಗೆ ಯಾರನ್ನೂ ಕರೆಯೋದು ಬೇಡ, ಮನೆಯವರು ಎಷ್ಟು ಅಷ್ಟೇ ಮಾಡಿದ್ರೆ ಸಾಕು ದೊಡ್ಡಮ್ಮ, ಬೇರೆಯವ್ರನ್ನೆಲ್ಲ ಕರೆದು ಸುಮ್ಮನೆ ದುಡ್ಡು ವೆಚ್ಚ ಮಾಡೋದು ಬೇಡ ದೊಡ್ಡಮ್ಮ ಅಂತ ಮಾಯಿ ಹೇಳ್ತಾಳೆ. ಅದಕ್ಕೆ ಅನುಪಮ ಹೇಳ್ತಾಳೆ, ಇಲ್ಲ ಇಲ್ಲ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಆವಾಗ ಇನ್ನೇನು ಲವ್ ಮಾಡ್ತಾಯಿದ್ದೀವಿ ಅಂತೇಳಿ ಇವಳು ಯಾವ ಹೊಳೆ ನೆಗಿತಾಳೋ, ಈಗಾಗಲೇ ಸ್ವಿಮ್ಮಿಂಗ್ ಪೂಲಿಗೆ ನೆಗ್ದಿದ್ದಾಳೆ, ಮತ್ತಿನ್ಯಾವ ಹೊಳೆ ನೆಗಿತಾಳೋ, ಅದು ಆಗದೆ ಇದ್ದಾಗ ಅದಕ್ಕೆ ಅದ್ರ ಮೊದಲು ಫಸ್ಟೇ ಮಾಡೋದು ಒಳ್ಳೇದಲ್ವಾ ಅಂತ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಅನುಪಮ ಹೇಳ್ತಾಳೆ, ಸರಿ ನೋಡೋಣ ಬಿಡಿ ಅಂತೇಳಿ. ಆಮೇಲೆ ಅಷ್ಟೊತ್ತಿಗೆ ಪ್ರೇಮ್ ಅಲ್ಲಿ ಬರ್ತಾನೆ. ಎಂಗೇಜ್ಮೆಂಟ್ ಮಾಡೋಣ ಅಂತಿದ್ದೀವಿ ಪ್ರೇಮ್, ಏನು ಹೇಳ್ತೀಯ ನೀನು ಅಂತ ಕೇಳ್ತಾಳೆ. ಮಾಯಿ ಜೊತೆ ಎಂಗೇಜ್ಮೆಂಟ್ ಮಾಡೋಣ ಅಂತಿದ್ದೀವಿ ಅಂತ ಅನುಪಮ ಕೇಳ್ತಾಳೆ. ಅದಕ್ಕೆ ಪ್ರೇಮ್ ಹೇಳ್ತಾನೆ, ಸರಿ ಮಮ್ಮಿ ನಾನು ರೆಡಿ ಇದ್ದೀನಿ ಮಾಡಿ ಮ್ಯಾಮು ಅಂತ ಹೇಳ್ತಾನೆ. ಆಮೇಲೆ ರಾಯಿ ಜೊತೆ ಅದನ್ನು ಹೇಳ್ತಾನೆ. ಅವಳು ರಿಯಾಕ್ಷನ್ ಏನೂ ಇರಲ್ಲ, ಸುಮ್ಮನಾಗ್ತಾಳೆ. ಅಂದರೆ ಹೊರಗಡೆ ಅವನು ಯಾರು ಗೊತ್ತಿಲ್ಲದೆ ಇರುವಾಗ ಅಳ್ತಾಳೆ, ಬೇಜಾರು ಮಾಡ್ಕೋತಾಳೆ, ಎಲ್ಲ ಮಾಡ್ತಾಳೆ. ಮತ್ತು ಅವನ ಎದುರುಗಡೆ ನನಗೆ ಇಷ್ಟ ಇಲ್ಲ ಅಂತಾಳೆ. ಯಾಕೆ ಅಂದರೆ ನಾನು ಏನೇ ಮಾಡೋಕ್ಕೋದ್ರೂ ಅವ್ಯಾವೂ ನನ್ನ ಕೈ ಸೇರಲ್ಲ, ನನಗೆ ಅಂದರೆ ಉದ್ಧಾರ ಆಗಲ್ಲ, ಎಲ್ಲವೂ ಫೇಲ್ ಆಗ್ತವೆ, ಅದರಿಂದ ನನಗೆ ಭಯ ಆಗಿಬಿಟ್ಟಿದೆ ಅಂತ ಅವಳು ತಿಳ್ಕೊಂಬಿಟ್ಟಿದ್ದಾಳೆ. ಹಾಗಾಗಿ ಏನೇ ಒಂದು ಮದುವೆ ಮುಂಜಿ ಏನೇ ಆದ್ರೂ ಅವಳು ಇಷ್ಟಪಡಲ್ಲ, ಧೈರ್ಯ ಮಾಡಲ್ಲ, ಹೆದರ್ತಾಳೆ. ಯಾಕೆ ಅಂತಂದರೆ ಎಲ್ಲಿ ಅದು ಫೇಲಾಗಿ ಮತ್ತೆ ಎಲ್ಲರೂ ನೋವು ತಿನ್ನೋ ಹಾಗಾಗ್ಬಿಡುತ್ತೋ, ಮಮ್ಮಿ ತುಂಬ ನೋವು ತಿಂತಾರೆ, ನನ್ನಿಂದ ಅವ್ರು ನೋವು ತಿನ್ನಬಾರ್ದು, ಈಗಾಗಲೇ ಬೇಕಾದಷ್ಟು ನೋವು ಕೊಟ್ಬಿಟ್ಟಿದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಲಿಲ್ಲ ಮಮ್ಮಿನ, ಈಗಲಾದರೂ ನನ್ನ ಅರ್ಥ ಆಗಿದೆ, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ, ಇವಾಗಲೂ ನಾನು ನೋವು ಕೊಡಬಾರ್ದು ಅವರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಪ್ರೇಮ್ಗೆ ನನ್ನನ್ನೇ ಲವ್ ಮಾಡ್ತಿದ್ದಾಳೆ ರಾಯಿ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅವರಿಬ್ಬರು ಮಾತಾಡ್ತಿದ್ದಾಗ ನೀವು ಭಾವ ಅಂದ್ಕೊಳ್ಳಿ ಅಂತೇಳಿ ಮಾಯಿ ಹೇಳ್ಬಿಟ್ಟು, ಹತ್ರ ಇರಬೇಡಿ, ಇನ್ನೊಂದು ಸಲ ತುಂಬ ದೂರ ಇರಬೇಕು, ಅದು ಚೆನ್ನಾಗಿರಲ್ಲ ಅಂತೆಲ್ಲ ಹೋಗ್ತಾ ಇರ್ತಾಳೆ. ಆವಾಗ ಇವನು ರಾಯಿನ ಕೈ ಹಿಡ್ಕೊಂಡು ಯಾವುದನ್ನು ನಿಜ ಹೇಳು ಅಂತ ಹೇಳ್ತಲೇ ಇರ್ತಾನೆ.
ಬಿಡು ಪ್ರೇಮ್ ಅಲ್ಲಿ ಮಾಯಿ ಹೋಗ್ತಿದ್ದಾಳೆ, ಬಿಡು ಅವಳು ಏನಾರ ಇದು ಮಾಡ್ಕೋತಾಳೆ, ಬಿಡು ಬಿಡು ಅವಳನ್ನ ಒಂದು ಸ್ವಲ್ಪ ಸಮಾಧಾನ ಮಾಡ್ತೀನಿ, ಬಿಡು ಕೈ ಬಿಡು ಕೈ ಅಂತ ಕೈ ಬಿಡಿಸ್ಕೋತಾಳೆ. ಅವನು ಏನೇ ಮಾಡಿದ್ರು ಕೈ ಬಿಟ್ಟೇ ಇರಲ್ಲ, ಗಟ್ಟಿ ಹಿಡ್ಕೊಂಡಿರ್ತಾನೆ. ಅಯ್ಯೋ ಬಿಡು ಪ್ರೇಮ್ ಕೈನ, ಅವಳು ಹೋಗ್ತಿದ್ದಾಳೆ ನೋಡಲ್ಲಿ, ಅವಳೇನಾರ ತಿರುಗಿ ನೋಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಬಿಡು 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 ಅಂತಾಳೆ. ಆದರೂ ಅವನು ಬಿಡೋದೇ ಇಲ್ಲ. ಆಮೇಲೆ ಕಿತ್ಕೊಂಡು ಓಡೋಗ್ತಾಳೆ, ಓಡೋಗಿ ಮಾಯಿ 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 ಅಂತ ಓಡೋಗ್ತಾಳೆ. ಅಲ್ಲಿ ಓಡೋಗಿ ಅವಳಿಗೆ ಸಮಾಧಾನ ಮಾಡಬೇಕು. ಈ ಕಡೆ ಅನುಪಮ ಎಂಗೇಜ್ಮೆಂಟಿಗೆ ಏನೇನು ಬೇಕು ಅಂತ ಎಲ್ಲ ಹೊಂದಿಸ್ಕೋಬೇಕು. ಮತ್ತು ಅವಳನ್ನು ಅಡುಗೆ ಮನೆ ಕೂಡ ಇವಾಗೇನಿಲ್ಲ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಆದರೆ ಆ ಜಾನಕಿ ಅಮ್ಮಂಗೆ ಈ ರಾಯಿ ಮತ್ತು ಪ್ರೇಮ್ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿದೆ. ಅವರು ಕೂಡ ಅವಳನ್ನು ಒಂದು ಕಡೆ ನಿಲ್ಲಿಸಿ ಕೇಳಿದ್ರು. ಅವಳು ಮಾಯಿ ತುಂಬ ಇಷ್ಟಪಟ್ಟು ಮದುವೆ ಆಗ್ತಿದ್ದಾಳೆ, ಮತ್ತು ಪ್ರಾಬ್ಲಮ್ ಆಗೋದು ಬೇಡ, ಅವಳೇ ಆಗಲಿ ಅಂತ ಹೇಳ್ತಾಳೆ. ಅದು ಕೂಡ ಒಂದು ಹೌದು, ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಪ್ರೇಮಿಗಳೊಬ್ಬರು ದೂರ ದೂರ ಆಗೋದು ಭಾಳ ಬೇಜಾರಾದಂಥ ವಿಷಯ ಕೂಡ. ಮಾಯಿ ಒಮ್ಮೆ ಲವ್ ಮಾಡಿ ಕೊನೆಗೆ ಪ್ರೇಮನ್ನೇ ನಾನು ಮದುವೆ ಆಯ್ತೀನಿ ಅಂದಾಗ ಪ್ರೇಮು ಅದು ಹೆಂಗೆ ರಾಯಿನ ಬಿಟ್ಟು ಒಪ್ಕೋತಾನೋ, ರಾಯಿ ಒಪ್ಪೋದೇ ಇಲ್ವಲ್ಲ, ಅದಕ್ಕೋಸ್ಕರ ಆ ಕಡೆ ಒಪ್ಕೋತೀನಿ. ಹಾಗಾದರೂ ನನ್ನನ್ನು ಒಪ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಇವನು ಆ ಥರ ಮಾಡಿದ್ದಾನೆ. ಆದರೆ ರಾಯಿ ಕೊನೆವರೆಗೂ ಅವಳು ಒಪ್ಪೋದೇ ಇಲ್ಲ ಅಂತ ಕಾಣುತ್ತೆ. ಒಪ್ಪದೇ ಇದ್ದರೆ ಇವನು ಮದುವೆ ಆಗದೇ ಇರ್ಬೋದು. ಮತ್ತು ಇನ್ನೊಬ್ಬಳು ಅವಳು ಇದ್ದಾಳೆ, ಅವನ ಫ್ರೆಂಡು ಅಥವಾ ಅವನ ತಂಗಿನೋ ಯಾರೋ ಇದ್ದಾರೆ, ಅವಳು ಕೂಡ ಬರ್ತಾಳೆ. ಅವಳು ಬಂದು ಅನುಪಮಗೂ ಚೆನ್ನಾಗಿ ಪರಿಚಯ ಇದೆ. ಆಮೇಲೆ ನೀನು ಇಲ್ಲೇ ಇದೆಯಲ್ಲ, ಬಾ ಹೋಗೋಣ ಅಂತ ಕರೀತಾಳೆ. ಆದರೆ ಬರ್ತೀನಿ ನಡಿ, ನೀನು ಯಾಕೆ ಬಂದೆ ಇಲ್ಲಿಗೆ, ಇಲ್ಲಿ ಬರಬೇಡ ಅಂತ ಹೇಳಿದ್ನಲ್ಲ, ಏನಕ್ಕೆ ಬಂದೆ ನೀನು, ಹೋಗು ಅಂತ ಕಳಿಸ್ತಾನೆ. ಅವಳು ಯಾರು ಅಂತ ಗೊತ್ತಾಗಿಲ್ಲ, ತಂಗಿನೋ ಅಥವಾ ಮತ್ತಾರೋ ಇರ್ಬೋದು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನೀನು ಯಾಕೆ ಬಂದೆ ಅಂತಲೇ. ಅದೇನು ಅಂತಲೂ ಇನ್ನೂ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.